ನಮಸ್ಕಾರ ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್. ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲೂ ಕೂಡ ಸಾಕಷ್ಟು ಸುದ್ದಿಗಳಿದಾವೆ. ಒಂದ್ ಕಡೆ ಅಸ್ಥಿರತೆಯ ಮಧ್ಯೆ ಬಜೆಟ್ ಅಧಿವೇಶನ ಆರಂಭ ಆಗ್ತಿದೆ. ಇನ್ನೊಂದು ಕಡೆ ಸುಮಲತಾ ಅವರೇನಾದ್ರೂ ಕಣಕ್ಕಿಳಿದ್ರೆ ದೊಡ್ಡ ದೊಡ್ಡ ದಿಗ್ಗಜರೇ ಒಂದು ಪ್ರಚಾರವನ್ನು ಮಾಡ್ತಾರಂತೆ. ಅದೇ ರೀತಿಯಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ನಟ ಸಾರ್ವಭೌಮ ಇವತ್ತು ಮಧ್ಯರಾತ್ರಿಯಿಂದಲೇ ರಿಲೀಸ್ ಆಗ್ತಿದೆ. ಈ ರೀತಿಯಾದಂತಹ ಹಲವಾರು ಸುದ್ದಿಗಳಿದಾವೆ. ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಯಾರೆಲ್ಲ ಹಾಜರಾಗ್ತಾರೆ, ಯಾರು ಗೈರಾಗ್ತಾರೆ, ರಾಜಕೀಯ ಸಸ್ಪೆನ್ಸ್ಗಳಿಗೆ ಇಂದು ತೆರೆ ಬೀಳುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಇವತ್ತು ಬಜೆಟ್ ಅಧಿವೇಶನ ಎಲ್ಲ ಬಿಕ್ಕಟ್ಟಿನ ನಡುವೆ ಆರಂಭ ಆಗ್ತಾ ಇದೆ. ಆದ್ರೆ ಈ ಅಧಿವೇಶನಕ್ಕೆ ಯಾರೆಲ್ಲ ಹಾಜರಾಗ್ತಾರೆ, ಯಾರೆಲ್ಲ ಗೈರಾಗ್ತಾರೆ ಅನ್ನೋದು ಪ್ರಶ್ನೆ. ಕುತೂಹಲದ ಕಲಾಪ ಆಗಿದೆ ಅದು. ಅತೃಪ್ತರು ಬರ್ತಾರ, ರಾಜಕೀಯ ಸಸ್ಪೆನ್ಸ್ಗಳಿಗೆ ಇವತ್ತು ಏನಾದ್ರೂ ತೆರೆ ಬೀಳುತ್ತಾ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅದೇ ರೀತಿಯಾಗಿ ಸಿದ್ದು ಸಿಎಂ ಡಿನ್ನರ್ ಪಾರ್ಟಿಯಲ್ಲಿ ಇದೇ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋದು. ಶಾಸಕರನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಳೋದು, ತಂತ್ರ ಮತ್ತು ಪ್ರತಿತಂತ್ರ ಯಾವ ರೀತಿಯಾಗಿ ಮಾಡೋದು, ಕಾಂಗ್ರೆಸ್ ಅತೃಪ್ತ ಶಾಸಕರ ನಡೆಯ ಬಗ್ಗೆ ಎಲ್ಲರ ಚಿತ್ತ ಇದೆ ಸದ್ಯಕ್ಕೆ. ಅವರು ಏನ್ ಮಾಡ್ತಾರೆ ಅತೃಪ್ತರು ಅನ್ನೋದು. ಇನ್ನೊಂದು ಕಡೆ ಕಂಪ್ಲಿ ಶಾಸಕ ಗಣೇಶ್ ಬಂದ್ರೂ ಕಷ್ಟ, ಬರ್ದೇ ಇದ್ರೂ ಕಷ್ಟ ಅಂತ ಪರಿಸ್ಥಿತಿ ಇದೆ. ಸದನಕ್ಕೆ ಬಂದ್ರೆ ಬಾಟ್ಲಿ ಕೇಸ್ನಲ್ಲಿ ಬಂಧನ ಖಚಿತ, ಸದನಕ್ಕೆ ಬರ್ದೇ ಇದ್ರೆ ಅನರ್ಹತೆಯ ತೂಗುಗತ್ತಿ. ಈ ರೀತಿಯಾದಂತಹ ಪರಿಸ್ಥಿತಿ. ಒಂದು ರೀತಿಯಾಗಿ ಏನ್ ಮಾಡಬೇಕು ಅನ್ನೋದು ಕಂಪ್ಲಿ ಗಣೇಶ್ ಅವರಿಗೆ ಸದ್ಯಕ್ಕೆ ದಾರಿ ಕಾಣೋದಾಗಿದೆ. ನಾಲ್ವರನ್ನ ಬಿಟ್ಟು ಯಾರು ಹೋಗಲ್ಲ ಅಂತಿದೆ ಕಾಂಗ್ರೆಸ್. ಈ ನಾಲ್ವರನ್ನ ಕೂಡ ಮನವೊಲಿಸುವಲ್ಲಿ ಶಾಸಕರನ್ನ ಮನವೊಲಿಸುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿವೇಶನಕ್ಕೂ ಮುನ್ನ ಸಿದ್ದು ಜೊತೆ ಚರ್ಚಿಸ್ತಾರ ರೆಬಲ್ಸ್ ಅನ್ನೋದು. ಈ ರೀತಿಯಾಗಿ ಸದ್ಯಕ್ಕೆ ಒಂದು ರೀತಿ ಇವತ್ತಿನ ಬಜೆಟ್ ಅಧಿವೇಶನ ಯಾವ ರೀತಿಯಾಗಿರುತ್ತೆ ಅನ್ನೋದು, ಜನಪರ ಬಜೆಟ್ ಮಂಡಿಸುವಂತ ಸಿಎಂ ಅವರು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಜೆಟ್ನಲ್ಲಿ ಗದ್ದಲ ಎಬ್ಬಿಸಿ ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಸ್ಕೆಚ್ ಹಾಕ್ತಿದೆ. ಇವತ್ತಿನಿಂದ ಶುರುವಾಗುತ್ತೆ ರಾಜಕೀಯದ ಅಸಲಿ ಆಟ ಅನ್ನೋ ರೀತಿಯಾಗಿ ಸದ್ಯಕ್ಕೆ ಕರ್ನಾಟಕ ರಾಜಕೀಯ ಪರಿಸ್ಥಿತಿ ಕಾಣ್ತಾ ಇದೆ. ಒಂದ್ ಕಡೆ ಸಿಎಂ ಅವರು ಜನಪ್ರಿಯ ಬಜೆಟ್ ಅನ್ನ ಮಂಡಿಸಬೇಕು ಅನ್ನೋ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಹೇಗಾದ್ರೂ ಮಾಡಿ ಬಜೆಟ್ ಅಧಿವೇಶನ ನಡೆಯುವುದಕ್ಕೆ ಬಿಡಬಾರದು. ಗದ್ದಲವನ್ನ ಎಬ್ಬಿಸಿ ಸರ್ಕಾರದ ಲೂಪ್ ಹೋಲ್ಗಳೇನಿದಾವೆ ಅದೆಲ್ಲವನ್ನ ಕೂಡ ಎತ್ತಿ ಹಿಡಿಯೋದಕ್ಕೆ ಬಿಜೆಪಿ ತಯಾರಿ ನಡೆಸಿದೆ. ಆ ಮೂಲಕ ಅಸಲಿ ರಾಜಕೀಯದ ಆಟ ಶುರುವಾಗುತ್ತೆ. ಕುತೂಹಲದ ಕಲಾಪ. ಯಾರೆಲ್ಲ ಬರ್ತಾರೆ, ಯಾರು ಆಬ್ಸೆಂಟ್ ಆಗ್ತಾರೆ, ಒಂದು ವೇಳೆ ಕಾಂಗ್ರೆಸ್ನ ಶಾಸಕರಲ್ಲಿ ಅತೃಪ್ತ ಶಾಸಕರು ಸೇರಿದಂತೆ ಇನ್ನೇನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಗೈರು ಹಾಜರಾದ್ರೆ ಇದು ಒಂದು ರೀತಿಯಾಗಿ ಮೈತ್ರಿ ನಾಯಕರಿಗೆ ದೊಡ್ಡ ಟೆನ್ಷನ್, ಬಿಜೆಪಿಗೆ ಖುಷಿಯ ವಿಚಾರ. ಆದ್ರೆ ಎಲ್ಲರೂ ಕೂಡ ಹಾಜರಾದ್ರೆ ಅಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಅಧಿವೇಶನಕ್ಕೆ ಯಾರೆಲ್ಲ ಗೈರಾಗ್ತಾರೆ, ಹಾಜರಾಗ್ತಾರೆ ಅನ್ನೋದು ಈಗ ದೊಡ್ಡ ಕುತೂಹಲ. ರಮೇಶ್ ಹಿರೇಜಂಬೂರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ಇದೀಗ ಇವತ್ತಿನಿಂದ ಎಲ್ಲಾ ಬಿಕ್ಕಟ್ಟುಗಳ ನಡುವೆ ಬಜೆಟ್ ಅಧಿವೇಶನ ಆರಂಭ ಆಗ್ತಿದೆ. ಏನೇನ್ ನಿರೀಕ್ಷೆ ಮಾಡಬಹುದು, ಏನೇನ್ ಆಗ್ಬಹುದು ಬಂದ್ರೆ, ಒಂದು ವೇಳೆ ಬರ್ದೇ ಇದ್ರೆ? ಅವಿನಾಶ್, ಇವತ್ತಿನ ಒಂದು ಬಜೆಟ್ ಅಧಿವೇಶನ ಇನ್ನೇನೇನು ಆರಂಭ ಆಗ್ತಾರಂತದ್ದು ಒಂದು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಇದ್ದಿರ್ತಕ್ಕಂಥ ಬಿರುಗಾಳಿಗೆ ಏನ್ ಭಿನ್ನಮತಿ ಶಾಸಕರೇ ತಂಡ ಮಾಡ್ತಾರ ಅಥವಾ ನಿಜಕ್ಕೂ ಬಿಜೆಪಿಯ ಜೊತೆಗೆ ಕೈ ಜೋಡಿಸ್ತಾರ ಅನ್ನುವಂತ ಕುತೂಹಲ ಶುರುವಾಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಬಿಜೆಪಿ ನಿನ್ನೆ ಒಂದು ಸಭೆಯನ್ನ ಮಾಡೋದ್ರ ಮೂಲಕ ಸರ್ಕಾರವನ್ನ ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅದಕ್ಕೆ ಬೇಕಾದಂತ ರಣತಂತ್ರವನ್ನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಂಡಿದೆ. ಆದ್ರೆ ರೆಬಲ್ ಶಾಸಕರು ನಿಜಕ್ಕೂ ಇವತ್ತು ಸದನಕ್ಕೆ ಬರ್ತಾರ ಅನ್ನುವಂತ ಕುತೂಹಲ ಕೂಡ ಸಹಜವಾಗಿ ಇದೆ. ಅದು ಒಂದು ವೇಳೆ ಅವರು ಬಂದಿದ್ದೆ ಆದ್ರೆ ಸರ್ಕಾರದ ವಿರುದ್ಧ ತಿರುಗಿ ನಿಲ್ತಾರ ಅಥವಾ ಬಿಜೆಪಿಯ ನಿಲುವುಗಳಿಗೆ ಅವರು ಬೆಂಬಲವಾಗಿ ನಿಲ್ತಾರ ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಆದ್ರೆ ಇವತ್ತು ನಡೆಯುವಂತ ಸದನದಲ್ಲಿ ಬಹಳಷ್ಟು ರಾಜ್ಯಪಾಲರ ಭಾಷಣ ಇರುತ್ತೆ. ಸೊ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಅಡ್ಡಿಪಡಿಸಬೇಕಾ ಬೇಡವಾ ಅನ್ನೋಂಥ ಚರ್ಚೆ ಕೂಡ ನಡೆದಿತ್ತು. ಆದ್ರೆ ಭಾಷಣವನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ಮಾಡ್ಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭಾಷಣದವರೆಗೂ ಕೂಡ ಬಿಜೆಪಿ ಸದನದಲ್ಲಿ ಸುಮ್ಮನೆ ಇರುತ್ತೆ. ಆನಂತರ ಅಲ್ಲಿರ್ತಕ್ಕಂಥ ಕೆಲವು ಆಕ್ಷೇಪಾರ್ಹ ಅಂಶಗಳನ್ನ ಇಟ್ಕೊಂಡು ಸದನದಲ್ಲಿ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಏನು ಸದಸ್ಯ ಬಲ ಏನು ಕುಂದಿ ಹೋಗಿರುವಂತ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಜೊತೆಗೆ ಸಿದ್ದರಾಮಯ್ಯನವರು ಹಾಗೇನೆ ಡಿಸಿಎಂ ಪರಮೇಶ್ವರ್ ಅವರು ಮೂರೂ ಜನರು ಕೂಡ ಈಗಾಗಲೇ ಶಾಸಕರನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಿರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಮೈತ್ರಿ ಸರ್ಕಾರಕ್ಕೆ ಇದೆ. ಬಿಜೆಪಿ ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ಅದಕ್ಕೆ ತಿರುಗೇಟನ್ನು ಕೊಡ್ಲಿಕ್ಕೆ ಸರ್ಕಾರ ಕೂಡ ಸಜ್ಜಾಗಿದೆ. ಆದ್ರೆ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಭಿನ್ನ ರೀತಿಯ ಬೆಳವಣಿಗೆಗಳು ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಸದನ ಒಂದು ರೀತಿ ಅತ್ಯಂತ ಹೆಚ್ಚು ಗಮನ ಸೆಳೀತಿದೆ ಅಂತಾನೆ ಹೇಳಬಹುದು ಅವಿನಾಶ್. ಏನು ಕಂಪ್ಲಿ ಗಣೇಶ್ ವಿಚಾರದಲ್ಲಿ ಒಂದ್ ವೇಳೆ ಬಂದ್ರೂ ಕಷ್ಟ, ಬರ್ದೇ ಇದ್ರೂ ಕಷ್ಟ ಅಂತ ಸದ್ಯಕ್ಕೆ ಕಂಪ್ಲಿ ಗಣೇಶ್ ಅವರ ಸದ್ಯದ ಸ್ಟೇಟಸ್ ಏನು ಅಂತ? ಅವಿನಾಶ್, ಕಂಪ್ಲಿ ಗಣೇಶ್ ಅವರ ಸ್ಥಿತಿ ಒಂದ್ ರೀತಿ ಅತ್ತದರೆ ಇತ್ತ ಪುಲಿ ಅನ್ನುವ ಸ್ಥಿತಿನಲ್ಲಿರುವಂತಕ್ಕಂಥದ್ದು. ಯಾಕೆಂದ್ರೆ ಬಂದ್ರೆ ಪೊಲೀಸ್ನವರು ಅವರನ್ನ
ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಬರದೇ ಹೋದ್ರೆ ಕಾಂಗ್ರೆಸ್ನ ಶಾಸಕರಿಗೆ ಎಲ್ಲರಿಗೂ ಕೂಡ ವಿಪ್ ಜಾರಿಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಬರದೇ ಹೋದ್ರೆ ಅದಕ್ಕೆ ಮತ್ತೆ ಏನು ಕಾಂಗ್ರೆಸ್ನ ನಾಯಕರಿಗೆ ಅವರು ಸಮಜಾಯಿಷಿಯನ್ನ ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಎರಡೂ ಕಡೆಯಿಂದನೂ ಕೂಡ ಕಾನೂನಿನ ಬಿಕ್ಕಟ್ಟಿಗೆ ಅವರು ಸಿಲುಕುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಏನು ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಕೆಲವು ನಾಯಕರು ಅವ್ರ ಜೊತೆನಲ್ಲಿ ಮಾತುಕತೆ ನಡೆಸಿದ್ದಾರೆ. ನೀವು ಯಾವುದೇ ರೀತಿಯ ಅಂಜಬೇಕಾಗಿಲ್ಲ, ಕಾನೂನು ವ್ಯಾಪ್ತಿನಲ್ಲಿ ಏನ್ ನಡೀಬೇಕು ಅದು ನಡೆಯುತ್ತೆ, ನೀವು ಸದನಕ್ಕೆ ಬನ್ನಿ ಅನ್ನುವಂತ ಸೂಚನೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಹಿರಿಯ ನಾಯಕರ ಅಭಯ ಸಿಕ್ಕಿದ್ದೇ ಆದ್ರೆ ಅವರು ಸದನಕ್ಕೆ ಬರುವಂತ ಹಾಜರಾಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಸದನದ ಒಳಗಡೆ ಬಂದ್ರೆ ಅವರನ್ನ ಬಂಧಿಸುವಂತ ಸಾಧ್ಯತೆ ಕಡಿಮೆ, ಆದ್ರೆ ವಿಧಾನಸೌಧದ ಹೊರಗಡೆ ಅವರನ್ನ ಬಂಧಿಸುವಂತ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ಸರ್ಕಾರದ ನಿಲುವಿನ ಮೇಲೆ ಅವರನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಕಂಪ್ಲಿ ಗಣೇಶ್ ಅವರ ಏನು ತಲೆಯ ಮೇಲೆ ಕತ್ತಿ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. ಇನ್ನು ಎಲೆಕ್ಷನ್ಗೂ ಮುನ್ನವೇ ಆ ಒಂದು ಕ್ಷೇತ್ರ ಮಾತ್ರ ಕಾವೇರಿದೆ, ಅದೇ ಮಂಡ್ಯ ಕ್ಷೇತ್ರ. ಚುನಾವಣಾ ಕಣಕ್ಕೆ ಧುಮುಕೋದಕ್ಕೆ ಸುಮಲತಾ ಅವರು ತಯಾರಾಗಿದ್ದಾರೆ. ಆ ನಿರ್ಧಾರವನ್ನ ಮಾಡಿದಂತಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಆ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ ಅದು ಒಂದ್ ಕಡೆ ಹಗ್ಗಜಗ್ಗಾಟ ಆಗ್ತಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ. ಒಂದು ವೇಳೆ ಕೈನಿಂದ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ಈ ಬಗ್ಗೆ ಆಪ್ತರ ಜೊತೆ ಸುಮಲತಾ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸುಮಲತಾಗೆ ಚಿತ್ರರಂಗದ ದಿಗ್ಗಜರಿಂದ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಜನಿಕಾಂತ್, ಚಿರಂಜೀವಿ, ಕಮಲ್ ಹಾಸನ್ ಅಂತ ದಿಗ್ಗಜ ನಟರು ಕೂಡ ಅವರಿಗೆ ಸಪೋರ್ಟ್ ಬರುವಂತ ಎಲ್ಲ ಸಾಧ್ಯತೆ ಇದೆ. ಆ ಮೂಲಕ ಈಗ ಮಂಡ್ಯ ಕ್ಷೇತ್ರ ರಂಗೇರ್ತಿದೆ ಅಂತ ಹೇಳ್ಬೋದು. ಸುಮಾ ಪರವಾಗಿ ಪ್ರಚಾರಕ್ಕೆ ಬರುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರೋದು. ಕಳೆದ 4 ದಿನಗಳಿಂದ ಸುಮಲತಾಗೆ ಮಾರ್ಗದರ್ಶನವನ್ನ ಕೊಡ್ತಿದ್ದಾರೆ ಅನ್ನೋದು. ಚುನಾವಣೆಗೆ ಸ್ಪರ್ಧಿಸುವಂತೆ ಸುಮಾಗೆ ಸಲಹೆಯನ್ನ ಈಗ ದಿಗ್ಗಜ ನಟರು ಕೂಡ ಕೊಟ್ಟಿದ್ದಾರೆ. ಚಿರಂಜೀವಿ ಅವರು, ರಜನಿಕಾಂತ್, ಕಮಲ್ ಈಗಾಗಲೇ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಲ್ಲಿ ಇದ್ದಾರೆ. ಇನ್ನು ಎಸ್ ಎಂ ಕೃಷ್ಣ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಸುಮಲತಾ ಅವರು ಮುಂದಾಕಿರೋದು. ಎಸ್ ಎಂ ಕೃಷ್ಣ ಸಲಹೆಯನ್ನ ಪಡೆಯೋದಕ್ಕೆ ಸುಮಲತಾ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಈ ಒಂದು ಭೇಟಿ ಯಾವೆಲ್ಲ ಮಾತುಕತೆ ಆಗುತ್ತೆ, ನಾಳೆ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಆಗಲಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಹಾಗಾಗಿ ಕಾರ್ಯಕರ್ತರಂತೂ ಫುಲ್ ಹುರುಪಿನಲ್ಲಿದ್ದಾರೆ. ಮೇಡಮ್ ನೀವು ನಿಲ್ಲಿ, ನಾವಿದ್ದೀವಿ ಅಂತ ಒಂದ್ ಕಡೆ ಕಾರ್ಯಕರ್ತರು, ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ನಟರು. ಈಗಾಗಲೇ ಮೆಗಾಸ್ಟಾರ್ ಚಿರಂಜೀವಿ ಪ್ರಜಾರಾಜ್ಯ ಮಾಡಿದ್ರು, ಅದೇ ರೀತಿಯಾಗಿ ರಾಜಕೀಯವಾಗಿ ಅವ್ರಿಗೂ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ರಜನಿಕಾಂತ್ ಮತ್ತು ಕಮಲ್ ಹಾಸನ್ ತಮ್ಮದೇ ರೀತಿಯಲ್ಲಿ ತಮ್ಮದೇ ದಾರಿಯಲ್ಲಿ ಹೋಗ್ತಿದ್ದಾರೆ ತಮಿಳುನಾಡಲ್ಲಿ ರಾಜಕೀಯದ ವಿಚಾರದಲ್ಲಿ. ಹಾಗಾಗಿ ಅವರು ಕೂಡ ಈಗ ಅಂಬರೀಷ್ ಅವರ ಎಲ್ಲರೂ ಕೂಡ ಆಪ್ತ ಸ್ನೇಹಿತರಾಗಿದ್ದರಿಂದ ಅವರೆಲ್ಲರೂ ಕೂಡ ಈಗ ಸುಮಲತಾ ಅವರ ಸ್ಪರ್ಧೆಗೆ ನಮ್ಮ ಬೆಂಬಲ ಇದೆ ಅಂತ ಈಗ ಅವರಿಗೆ ಮಾರ್ಗದರ್ಶನ ಕೂಡ ಕೊಡ್ತಿದ್ದಾರೆ. ಈ ಬಗ್ಗೆ ಚಿದಾನಂದ್ ಪಟೇಲ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪಟೇಲ್, ಇದೀಗ ನಾವು ನೋಡೋದಾದ್ರೆ ಸುಮಲತಾ ಅವರಿಗೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೇ ಬೆಂಬಲವನ್ನು ಕೊಡ್ತಾ ಇರೋ ಜೊತೆಗೆ ಕಾರ್ಯಕರ್ತರಂತೂ ಎಂದಿಗೂ ಇದ್ದೇ ಇದ್ದಾರೆ. ಏನಾದ್ರೂ ಪಕ್ಷೇತರಾಗಿ ನಿಲ್ಲುವಂತ ಚಾನ್ಸಸ್ ಇದೆಯಾ? ಅವಿನಾಶ್, ಮುಂಬರ್ಲಿರ್ತಕ್ಕಂತ ಮಂಡ್ಯ ಲೋಕಸಭಾ ಕ್ಷೇತ್ರ ಸ್ಟಾರ್ಗಳಿಂದಲೇ ರಂಗೇರುವ ಎಲ್ಲ ಸೂಚನೆ ಕೂಡ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಕೊಡ್ಬೇಕು. ಅಲ್ಲಿ ಯಾಕಂತ ಹೇಳಿದ್ರೆ 7 MLA ಕ್ಷೇತ್ರಗಳಲ್ಲೂ ಕೂಡ 7 ಜನ ಜೆಡಿಎಸ್ ಶಾಸಕರು ಗೆದ್ದಿರೋದ್ರಿಂದ ಅದು ಜೆಡಿಎಸ್ ಗೆ ಬಿಟ್ಕೊಡುವಂತ ಒತ್ತಡ ಕೂಡ ಹಾಕಲಾಗಿದೆ. ಅನಿವಾರ್ಯವೇ ಕಾಂಗ್ರೆಸ್ ಕೂಡ ಜೆಡಿಎಸ್ ಗೆ ಬಿಟ್ಕೊಡೋ ಸಾಧ್ಯತೆ ಕೂಡ ಇದೆ. ಎಲ್ಲ ಬೆಳವಣಿಗೆ ನಡುವೆ ಸುಮಲತಾ ಅವರು ಕಾಂಗ್ರೆಸ್ ಸ್ಪರ್ಧೆ ಮಾಡೋ ಆಕಾಂಕ್ಷೆ ಹೊಂದಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಮೈತ್ರಿ ಆದ್ರೆ ಜೆಡಿಎಸ್ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಸುಮಲತಾ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ. ಆಗ ಅನಿವಾರ್ಯವಾಗಿ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದು ಖಚಿತ ಆಗಿರುವಂತದ್ದು. ಈ ಸಂಬಂಧಪಟ್ಟ ಈಗಾಗಲೇ ಎಲ್ಲಾ ರೀತಿಯನ್ನ ತಯಾರಿ ಮಾಡ್ಕೊಂಡಿದ್ರೆ. ಈಗಾಗಲೇ ಸ್ಯಾಂಡಲ್ವುಡ್ ಕೂಡ ಸುಮಲತಾ ಸ್ಪರ್ಧೆಗೆ ಸಂಬಂಧಪಟ್ಟಾಗೆ ಮತ್ತೆ ಅವರ ಸ್ಪರ್ಧೆಯ ನಂತರ ಅವರ ಪ್ರಚಾರ ಮತ್ತಿತರ ಎಲ್ಲ ಉಸಾಬರಿಯನ್ನು ನೋಡಿಕೊಳ್ಳೋ ಸಂಬಂಧಪಟ್ಟ ಈಗಾಗಲೇ ಅನೌಪಚಾರಿಕವಾಗಿ ಒಂದು ಸಭೆ ಕೂಡ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಸುಮಲತಾ ಬೆನ್ನಿಗೆ ಸೌತ್ ಸ್ಟಾರ್ಸ್ ಕೂಡ ನಿಂತಿರುವಂತದ್ದು. ಅವರು ಈ ಹಿಂದೆ ಸುಮಲತಾ ಅವರು ಹಿಂದಿ, ತೆಲುಗು, ತಮಿಳು, ಮಲಯಾಳಂ 4 ಭಾಷೆಗಳಲ್ಲಿ ನಟನೆಯನ್ನ ಮಾಡಿದಂತ ನಟಿ ಆಗಿದ್ರು. ಹಾಗಾಗಿ ಅವರಿಗೆ ಈಗ ಕೂಡ ಸೌತ್ ಸ್ಟಾರ್ಸ್ ಆತ್ಮೀಯತೆ ಈಗಲೂ ಇರತಕ್ಕಂಥದ್ದು. ಹಾಗಾಗಿ ರಜನಿಕಾಂತ್, ಚಿರಂಜೀವಿ ಹಾಗೂ ಕಮಲ್ ಹಾಸನ್ ಕೂಡ ಒಂದು ವೇಳೆ ಇವರು ಚುನಾವಣೆಗೆ ನಿಂತರೆ ಪ್ರಚಾರಕ್ಕೆ ಬರ್ತಾರಂತ ಹೇಳಲಾಗ್ತದೆ. ಹಾಗಾಗಿ ಮಂಡ್ಯ ಲೋಕಸಭೆ ಚುನಾವಣೆ ಈ ಬಾರಿ ಸ್ಟಾರ್ಗಳಿಂದ ರಂಗೇರಲಿದೆ. ಅದರಲ್ಲೂ ಪ್ರಮುಖವಾಗಿ ಸ್ಯಾಂಡಲ್ವುಡ್ ಸೇರಿದಂತೆ ಟಾಲಿವುಡ್, ಕಾಲಿವುಡ್ ಕೂಡ ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಇರುತ್ತೆ ಅಂತಲೇ ಹೇಳಲಾಗ್ತದೆ. ಅವಿನಾಶ್, ಇದರ ಬೆನ್ನಲ್ಲೇ ನಾಳೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಸದ್ಯದ ಹಿರಿಯ ನಾಯಕ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಸುಮಲತಾ ಅವರು ಬೆಂಬಲವನ್ನು ಕೇಳಲಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಸುಮಲತಾ ನಿಂತರೆ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಡಿ ಅಂತ ಹೇಳಿ ಪರೋಕ್ಷವಾಗಿ ಮನವಿ ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್.
ಇನ್ನು ಡಾನ್ ರವಿ ಪೂಜಾರಿ ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಇದೆ. ಕರ್ನಾಟಕ ಪೊಲೀಸರೇ ಈ ಒಂದು ಆಪರೇಷನ್ ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದು. ಆದ್ರೆ ಕರ್ನಾಟಕ ಪೊಲೀಸರ ಕೈಗೆ ಸಿಗೋದಿಲ್ವಾ ರವಿ ಪೂಜಾರಿ ಅನ್ನೋದು? ಪೂಜಾರಿಯನ್ನ ವಶಪಡಿಸಿಕೊಳ್ಳಲು ಖಾಕಿ ವಿಫಲವಾಗುತ್ತಾ? ಆ ಮೂಲಕ ರಾಜ್ಯ ಪೊಲೀಸ್ ಇಲಾಖೆ ರವಿ ಪೂಜಾರಿಯನ್ನ ತಮ್ಮ ವಶಕ್ಕೆ ಪಡೆಯುವುದರಲ್ಲಿ ಅವರು ವಿಫಲರಾಗ್ತಾರ? ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರ ಕೂಡ ಪೈಪೋಟಿಯಲ್ಲಿ ಈಗ ಬಿದ್ದಿದೆ, ಪೈಪೋಟಿಗೆ ಬಿದ್ದಿರೋದು. ನಮಗೆ ಒಪ್ಪಿಸಬೇಕು ಅಂತ ಡಾನ್ಗಾಗಿ ಈಗ ಖಾಕಿಗಳ ಫೈಟ್ ಆಗ್ತಿದೆ. ಒಂದ್ ಕಡೆ ರಾಜ್ಯ ಪೊಲೀಸ್ ಕೈ ತಪ್ಪಲಿದ್ದಾನೆ ರವಿ ಪೂಜಾರಿ ಅನ್ನೋ ಒಂದು ಸುದ್ದಿಗಳಿದಾವೆ. ಯಾಕಂದ್ರೆ ಆತ ಮಹಾರಾಷ್ಟ್ರ ಕೂಡ ಈಗ ಮುಂಬೈ ಪೊಲೀಸ್ ಕೈ ಸೇರುವಂತ ಎಲ್ಲಾ ಸಾಧ್ಯತೆ ಇದೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಪೊಲೀಸರ ಮಧ್ಯೆ ಪೈಪೋಟಿ ಆಗಿದೆ. ನಮಗೆ ಒಪ್ಪಿಸಿ ಅನ್ನೋ ರೀತಿಯಾಗಿ ರವಿ ಪೂಜಾರಿ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸೋದಕ್ಕೆ ಪೈಪೋಟಿ ನಡೀತಾ ಇರೋದು. ತಮ್ಮ ಕೈ ಮೇಲೆ ಮಾಡಿಕೊಳ್ಳಲು ಫೈಟ್ ಆಗ್ತಾ ಇದೆ. ಮುಂಬೈ ಬೆಂಗಳೂರು ಪೊಲೀಸರ ನಡುವೆ ಫೈಟ್ ಆಗ್ತಿರೋದು. ರವಿ ಪೂಜಾರಿಯನ್ನ ನಮಗೆ ಒಪ್ಪಿಸಬೇಕು, ನಮ್ಮಲ್ಲಿ ಜಾಸ್ತಿ ಕೇಸ್ಗಳಿದಾವೆ, ನಾವು ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಇತ್ತ ಸಿಸಿಬಿಯಲ್ಲೂ ಕೂಡ ಸಾಕಷ್ಟು ಕೇಸ್ಗಳಿದಾವೆ. ಹಾಗಾಗಿ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಹಲವಾರು ಕಡೆ ಎಕ್ಸ್ಟಾರ್ಷನ್ ಕೇಸ್ಗಳು, ಅದೇ ರೀತಿಯಾಗಿ ಧಮಕಿ ಹಾಕಿರುವಂತದ್ದು. ಸೊ ಈ ಎಲ್ಲ ಕೇಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಟು ಕಲೆ ಹಾಕಿತ್ತು ಕರ್ನಾಟಕ ಪೊಲೀಸರು. ಮಾಹಿತಿಯನ್ನ ಕಲೆ ಹಾಕಿರೋದು ರಾಜ್ಯ ಪೊಲೀಸ್. ಪೂಜಾರಿ ನಮ್ಮ ಭೇಟಿ ಅಂತ ಹೇಳ್ತಾ ಇದೆ. ಆದ್ರೆ ಮುಂಬೈ ಪೊಲೀಸ್ ಈಗ ಒಂದ್ ರೀತಿಯಾಗಿ ನಮ್ಮದು ಅಂತ ಕೂಡ ಅವರು ಕೂಡ ಒಂದು ರೀತಿಯಾಗಿ ಕ್ಲೇಮ್ ಮಾಡ್ತಿದ್ದಾರೆ. ಈಗ ಇಕ್ಕಟ್ಟಿಗೆ ಸಿಲುಕಿದೆ ರಾಜ್ಯ ಪೊಲೀಸ್ ಇಲಾಖೆ. ಹಲವು ಕೇಸ್ ಇರೋದೇ ಮುಂಬೈ ನಗರಿಯಲ್ಲಿ, ದೊಡ್ಡ ಅಂಡರ್ವರ್ಲ್ಡ್ ನ ಕೇಸ್ಗಳಿರೋದು ಮುಂಬೈ ನಗರಿಯಲ್ಲಿ. ಪೂಜಾರಿ ಮೊದಲ ಶೂಟೌಟ್ ಅನ್ನ ನಡೆಸಿದ್ದೆ ಮುಂಬೈನಲ್ಲಿ. ಹಾಗಾಗಿ ನಮಗೆ ಒಪ್ಪಿಸಲೇಬೇಕು, ಇಲ್ಲಿಂದಲೇ ಕ್ರೈಮ್ ಆಕ್ಟಿವಿಟಿಗಳು ಸ್ಟಾರ್ಟ್ ಆಗಿದ್ದು ಅಂತ ಈಗ ಮುಂಬೈ ಪೊಲೀಸರು ಕ್ಲೈಮ್ ಮಾಡ್ತಾ ಇದ್ದಾರೆ. ರವಿ ಪೂಜಾರಿ ಪೊಲೀಸ್ ಕಡತ ಪಟ್ಟಿ ಸೇರಿದ್ದೆ ಮುಂಬೈನಲ್ಲಿ. 1995 ಮುಂಬೈನಲ್ಲಿ ಕೇಸ್ಗಳು ದಾಖಲು. 90ರ ದಶಕದ 3 ಕೇಸ್ಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. 9 ಬಾಲಿವುಡ್ ಸೆಲೆಬ್ರಿಟಿಗಳಿಗೂ ಕೂಡ ಧಮಕಿ ಹಾಕಿದಂತಹ ಕೇಸ್ಗಳು ಜೀವಂತ. ಎಲ್ಲಾ ಕೇಸ್ಗಳಲ್ಲಿ ಇನ್ನೂ ಕೂಡ ವಾಂಟೆಡ್ ಆಗಿರುವಂತಹ ಪೂಜಾರಿಯನ್ನ ನಮಗೆ ಒಪ್ಪಿಸಬೇಕು. ಆದ್ರೆ 2001ರ ನಂತರ ಕರ್ನಾಟಕದಲ್ಲಿ ಕೇಸ್ಗಳು ದಾಖಲಾಗಿರುವುದು. 2007ರಲ್ಲಿ ಬೆಂಗಳೂರಿನಲ್ಲಿ ಪೂಜಾರಿ ತಂಡದ ಎನ್ಕೌಂಟರ್ ಆಗಿರೋದು. ಹಾಗಾಗಿ ನಮಗೆ ಒಪ್ಪಿಸಬೇಕು. ಶಬ್ನಮ್ ಜ್ಯುವೆಲರ್ಸ್ ಶೂಟೌಟ್ ನಲ್ಲಿ ಪೂಜಾರಿ ಹೆಸರು. 2007ರಲ್ಲಿ ಬೆಂಗಳೂರಿನಲ್ಲಿ ಶೂಟೌಟ್ ಆಗಿತ್ತು. ಅದು ಬೆಂಗಳೂರನ್ನೇ ನಡುಗಿಸಿತ್ತು. ನಂತರ ಮಂಗಳೂರು ವಕೀಲ ನೌಶಾದ್ ಕೊಲೆ ಪ್ರಕರಣ, ಮೊದಲ ಎಲ್ಲಾ ಕೇಸ್ಗಳು ಇರೋದು ಮುಂಬೈನಲ್ಲಿ. ನಂತರ ಬೆಂಗಳೂರಿನಲ್ಲಿ ಅಂದ್ರೆ ರಾಜ್ಯದಲ್ಲಿ ಕೇಸ್ಗಳಾಗಿರೋದು. ಮೊದಲು ರವಿ ಪೂಜಾರಿ ಬೆನ್ನು ಹತ್ತಿದ್ದೆ ಮುಂಬೈ ಪೊಲೀಸ್. ಬಾಡಿ ವಾರಂಟ್ಗೆ ಮುಂದಾಗಿದ್ದಾರೆ ಮುಂಬೈ ಪೊಲೀಸರು. ಹಾಗಾಗಿ 1995ರಲ್ಲಿ ನಮ್ಮಲ್ಲಿಂದ ಮುಂಬೈನಿಂದ ಕ್ರೈಮ್ ಆಕ್ಟಿವಿಟಿಗಳು ಶುರುವಾಗಿರೋದು. ಹೆಚ್ಚಿನ ಕೇಸ್ಗಳು ಕೂಡ ಇಲ್ಲೇ ಜೀವಂತವಾಗಿರೋದು. ಹಾಗಾಗಿ ನಮಗೆ ಒಪ್ಪಿಸಿ. ಇವರಿಗೆ ಬಾಡಿ ವಾರಂಟ್ ತೆಗೆದುಕೊಳ್ಳದ ಬೆಂಗಳೂರು ಪೊಲೀಸ್ ಇನ್ನೂ ಹಳೆ ಕೇಸ್ಗಳ ಫೈಲ್ ಹುಡುಕುತ್ತಾ ಕೂತಿದ್ದಾರೆ ನಮ್ಮ ಪೊಲೀಸರು. ಹಾಗಾಗಿ ಈ ಒಂದು ಹಿನ್ನಡೆ ಆಗಿದೆ ಅಂತ ಕೂಡ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಿರೋದು. ಬೆಂಗಳೂರು ಪೊಲೀಸರಿಗಿಂತ ವೇಗವಾಗಿದ್ದಾರೆ ಮುಂಬೈನ ಪೊಲೀಸರು. ಈ ರೀತಿಯಾಗಿ ಈಗ ಸದ್ಯಕ್ಕೆ ಬೆಂಗಳೂರು ಮತ್ತು ಮುಂಬೈ ಪೊಲೀಸರ ನಡುವೆ ಹಾಗೆ ಜಗ್ಗಾಟ ಆಗ್ತಿದೆ. ಆದ್ರೆ ಒಂದು ಲಾಜಿಕ್ ಏನು ಮುಂಬೈ ಅವರಿಗೆ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ 1995ರಲ್ಲೇ ಪೊಲಿಟಿಕಲ್ ಆಕ್ಟಿವಿಟಿಗಳು ಶುರುವಾಗುತ್ತೆ ಅಲ್ಲಿ ರವಿ ಪೂಜಾರಿ. ಇದು ಉಡುಪಿಯ ಮಲ್ಪೆಯಿಂದ ಮುಂಬೈಗೆ ಹೋಗುವಂತ ರವಿ ಪೂಜಾರಿ ಅಲ್ಲಿ ಚೋಟರಾಜನ್ನ ಒಂದು ರೀತಿಯಾಗಿ ಲಿಂಕ್ ಅನ್ನ ಬೆಳೆಸ್ಕೊಂಡು ನಂತರ ತಮ್ಮ ಕ್ರೈಮ್ ಆಕ್ಟಿವಿಟಿಗಳನ್ನು ಶುರು ಮಾಡ್ತಾರೆ. ಅಲ್ಲೇ ಹಲವಾರು ಕೇಸ್ಗಳು 1995ರಿಂದ ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಹಾಗಾಗಿ ಇಲ್ಲಿಂದಲೇ ಕೇಸ್ಗಳು ಆರಂಭ ಆಗಿರೋದು. ಮೊದಲು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ, ನಂತರ ಕರ್ನಾಟಕ ಪೊಲೀಸರಿಗೆ ನಾವು ಒಪ್ಪಿಸ್ತೀವಿ ಅಂತ ಈಗ ಮುಂಬೈ ಪೊಲೀಸರು ಹಠ ಹಿಡಿದಿದ್ದಾರೆ, ನಮಗೆ ಒಪ್ಪಿಸಬೇಕು ಅಂತ. ಆದ್ರೆ ಬೆಂಗಳೂರು ಪೊಲೀಸರು ಕೂಡ ಇನ್ನೂ ಕೇಸ್ಗಳ ಒಂದು ಫೈಲ್ಗಳನ್ನ ಹುಡುಕೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಈ ಒಂದು ಹಿನ್ನಡೆಗೆ ಇನ್ನಷ್ಟು ಪೂರಕವಾಗಬಹುದು ಅಂತ ಹೇಳಲಾಗ್ತಿದೆ. PSI ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಈಗ ಪ್ರಕರಣದ ತನಿಖೆಯಿಂದ ಹಲವರಿಗೆ ಈಗ ಠವಡವ ಶುರುವಾಗಿದೆ. ಹಲವು PSIಗಳು ಅಧಿಕಾರಿಗಳಿಗೆ ನಡುಕ ಶುರುವಾಗಿರೋದು. ಯಾರೆಲ್ಲ ಈ ಒಂದು PSI ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಲಿಂಕ್ ಆಗಿದ್ದಾರೋ ಅಥವಾ ತಾವು ಕೂಡ ಒಂದು ರೀತಿಯಾಗಿ ಮಸಿ ಮೆತ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಈಗ ಗಡಗಡ ಶುರುವಾಗ್ತಿದೆ. ಅಧಿಕಾರಿಗಳಿಗೆ ನಡುಕ ಶುರು. ಯಾಕಂದ್ರೆ CCB ಖಡಕ್ ತನಿಖೆಗೆ ಬೆಚ್ಚಿ ಬಿದ್ದಿದ್ದಾರೆ ಅಧಿಕಾರಿಗಳು. ಅದೇ ರೀತಿಯಾಗಿ ಹಲವಾರು ಇಲಾಖೆ ಅಧಿಕಾರಿಗಳಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಎಲ್ಲಿ ತಮ್ಮ ಹೆಸರು ಹೊರಗಡೆ ಬಂದುಬಿಡುತ್ತೋ ನೂರಾರು ಆಫೀಸರ್ಸ್ಗಳಿಗೆ ಕೆಲಸ ಕಳೆದುಕೊಳ್ಳುವಂತಹ ಭಯ ಶುರುವಾಗಿದೆ. ಹಲವಾರು ಎಕ್ಸಾಮ್ಗಳಲ್ಲಿ ನಡೆದಿದ್ದಂತೆ ಗೋಲ್ಮಾಲ್. ಕೇವಲ PSI ಎಕ್ಸಾಮ್ ಮಾತ್ರ ಅಲ್ಲ, ಹಲವಾರು ವಿಭಾಗಗಳಲ್ಲಿ ಹಲವಾರು ಎಕ್ಸಾಮ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಳಿರ್ಬೋದು, ಬೇರೆ ಬೇರೆ ಕ್ವಾಲಿಫಿಕೇಶನ್ ಎಕ್ಸಾಮ್ಗಳ ಪೇಪರ್ಗಳು ಲೀಕ್ ಆಗಿದೆ. ಹಾಗಾಗಿ ಈಗ ಬಹಳಷ್ಟು ಜನ ಇದರಲ್ಲಿ ತಳಕು ಹಾಕೊಂಡಿರೋರು ಈಗ ಹೊರಬರುವಂತಹ ಚಾನ್ಸಸ್ ಇದೆ. ಪ್ರಶ್ನೆ ಪತ್ರಿಕೆ ಪಡೆದು ಆಯ್ಕೆಯಾಗಿದ್ದಂತಹ ಅಧಿಕಾರಿಗಳು ಅಕ್ರಮವಾಗಿ ಆಯ್ಕೆಯಾದವರ ಪಟ್ಟಿಯನ್ನ ಈಗಾಗಲೇ CCB ಲಿಸ್ಟ್ ಔಟ್ ಮಾಡಿದೆ. ಅಕ್ರಮವಾಗಿ ಯಾರೆಲ್ಲ ಆಯ್ಕೆಯಾಗಿದ್ದಾರೋ ಅವರಿಗಾಗಿ ಈಗ CCB ತಲಾಶನ್ನ ನಡೆಸ್ತಾ ಇದೆ. CCB ಪಟ್ಟಿಯಲ್ಲಿ ಹಲವು PSIಗಳು
ಇತರೆ ಅಧಿಕಾರಿಗಳು 2005, 2007, 2009ರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಅಕ್ರಮದ ವಾಸನೆ ಕೇಳಿಬರ್ತಾ ಇದೆ ಅಲ್ಲಿ. ಹಾಗಾಗಿ RFO, FDA, SDA ಪರೀಕ್ಷೆಗಳಲ್ಲೂ ಕೂಡ ಡೀಲ್ ಆಗಿದೆ ಅನ್ನೋದು. ಲೇಖನ ಮಾಡಿದ ಕಿಂಗ್ ಪಿನ್ ಶಿವಕುಮಾರ್ ಬಸವರಾಜ್ನ ವಿಚಾರಣೆ ಆಗ್ತಿದೆ. ಆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಆತನ ಹೇಳಿಕೆಯ ಮೇರೆಗೆ ದಾಖಲೆಗಳ ಸಂಗ್ರಹಕ್ಕೆ ಮುಂದಾಗಿದೆ ಸಿಸಿಬಿ. ಆ ಮೂಲಕ ಯಾರೆಲ್ಲ ಫ್ರಾಡ್ ಮಾಡಿ, ಫೇಕ್ ಮಾಡಿ ಎಂದು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ರು ಅಥವಾ ಎಕ್ಸಾಮ್ ಅನ್ನ ಪಾಸ್ ಆಗಿದ್ರು ಅವರೆಲ್ಲರೂ ಕೂಡ ಈಗ ಒಂದು ರೀತಿಯಾಗಿ ನಡುಕ ಆರಂಭ ಆಗಿದೆ. ಯಾವ ಕ್ಷಣದಲ್ಲಿ ಸಿಸಿಬಿ ಪೊಲೀಸರು ನಮ್ಮನ್ನ ಕರೀತಾರೋ, ಯಾವಾಗ ನಮ್ಮ ಮನೆಯ ಬಾಗ್ಲನ್ನ ತಟ್ಟುತ್ತಾರೋ ಅನ್ನೋದು ಭಯ ಅವರಿಗೆ ಈಗ ಕಾಡ್ತಾ ಇದೆ. ಅಕ್ರಮ ಅಭ್ಯರ್ಥಿಗಳ ಬೆನ್ನು ಬಿದ್ದಿದೆ ಅಲೋಕ್ ಕುಮಾರ್ ಅಂಡ್ ಟೀಮ್. ಆ ಮೂಲಕ ಯಾರೆಲ್ಲ ಫ್ರಾಡ್ ಮಾಡಿ, ಫೇಕ್ ಮಾಡಿ ಈ ಒಂದು ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ರು ಅಥವಾ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಅಥವಾ ಪೇಪರ್ಗಳನ್ನ ಪಡೆದು ಅವರು ಪಾಸ್ ಆಗಿದ್ರು ಅವರೆಲ್ಲರಿಗೂ ಕೂಡ ಈಗ ಭಯ ಶುರುವಾಗಿದೆ.